ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 6 ಸಕ್ಸಸ್ಫುಲಿ ಇವತ್ತು ಕೂಡ ಡೇ 6 ಕಂಪ್ಲೀಟ್ ಮಾಡಿದ್ದಾಯಿತು. ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿದ್ದು 6:40ಗೆ. ಇವತ್ತು ತುಂಬಾ ಚಳಿ ಇತ್ತು ಮತ್ತು ಮೋಡ ಮುಸುಕಾಗಿತ್ತು. ಯಾವುದೋ ವಿಚಾರ ನೆನೆಸ್ಕೊಂಡು ಮನಸ್ಸಿಗೆ ತುಂಬಾ ಬೇಜಾರಾಗ್ತಿತ್ತು. ಮದುವೆ ಅನ್ನೋದು 2 ಜೀವಗಳ ಸಮಾನ ಪಯಣ ಅಂತ ಹೇಳ್ತಾರೆ. ಆದರೆ ಕೆಲವು ಹೆಣ್ಮಕ್ಳ ಜೀವನದಲ್ಲಿ ಆ ಪಯಣ ಏಕಾಂಗಿ ಆಗಿಬಿಡುತ್ತೆ. ಮನೆಯಲ್ಲಿ 4 ಗೋಡೆಗಳು ಒಳಗಡೆ ಇರೋವಂಥ ಜವಾಬ್ದಾರಿ ಒಂದು ಕಡೆ ಆದರೆ, ಮಕ್ಕಳು ಭವಿಷ್ಯಕ್ಕೋಸ್ಕರ ಹೊರಗಡೆ ದುಡಿಯೋವಂಥ ಅನಿವಾರ್ಯತೆ ಇನ್ನೊಂದು ಕಡೆ. ಹೆಸ್ರಿಗೆ ಗಂಡ ಅನ್ನೋನು ಇದ್ದರೂ ಕೂಡ ಗಂಡ ಜವಾಬ್ದಾರಿ ಮರೆತಾಗ, ದುಡಿಮೆ ಇಲ್ಲದೆ ಕೇವಲ ಡಿಪೆಂಡೆಂಟ್ ಆಗಿ ಇದ್ದಾಗ ಆ ಹೆಣ್ಣಿನ ಮನಸ್ಸು ಅನುಭವಿಸೋ ಅಂಥ ನೋವು ಯಾರಿಗೂ ಅರ್ಥ ಆಗೋದಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ವಿಶ್ರಾಂತಿನೇ ಇಲ್ಲದೆ ದುಡಿಮೆ, ಮಕ್ಕಳು ಫೀಸು, ಮನೆ ಬಾಡಿಗೆ, ಆಮೇಲೆ ಎಲ್ಲ ರೀತಿ ಖರ್ಚನ್ನು ಹೆಣ್ಣೆ ನಿಭಾಯಿಸ್ಕೊಂಡು ಕೊನೆಗೂ ತನ್ನನ್ನು ಕಡೆಗಣಿಸೋ ಅಂಥ ಪತಿ ಖರ್ಚನ್ನು ಕೂಡ ಅವಳೇ ಭರಿಸ್ಬೇಕಾಗತ್ತೆ. ನನಗೆ ಯಾರು ಆಸರೆ ಅಂತ ಕಣ್ಣೀರು ಹಾಕೋ ಅಂಥ ಕ್ಷಣಗಳು ನೂರಾರು. ನಮ್ಮ ಸಮಾಜದಲ್ಲಿ ಈ ಥರ ಕಷ್ಟಪಡ್ತಿರೋ ಅಂಥ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಹೊರ್ಗಡೆ ಹೇಳ್ಕೊಳ್ಳೋಕ್ಕೂ ಆಗದೆ, ಒಳಗಡೆನೆ ಇಟ್ಕೊಳ್ಳೋಕ್ಕೂ ಆಗದೆ ನಲುಗ್ತಾ ಇರೋ ಅಂಥ ಮನಸ್ಸುಗಳು ಲಕ್ಷಾಂತರ. ಆದರೆ ನೆನಪಲ್ಲಿಟ್ಕೊಳ್ಳಿ, ನೀವು ಅಬಲೆಯರಲ್ಲ. ನೀವು ಈ ಸಂಸಾರದ ನೌಕೆನ ಅಸಲಿ ಕ್ಯಾಪ್ಟನ್. ನೀವು ಸೋತ್ಬಿಟ್ರೆ ಇಡೀ ಕುಟುಂಬನೇ ಸೋತ್ಬಿಡುತ್ತೆ. ನಿಮ್ಮ ದುಡಿಮೆ ಕೇವಲ ಹಣ ಅಲ್ಲ, ಅದು ನಿಮ್ಮ ಮಕ್ಕಳ ಭವಿಷ್ಯದ ಬುನಾದಿ ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಒಬ್ಬರೇ ಮನೆ ಮತ್ತು ಹೊರಗಿನ ಪ್ರಪಂಚನ ನಿಭಾಯಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಸಾಮಾನ್ಯವಾಗಿರುವಂಥ ಹೆಣ್ಣಲ್ಲ. ನಿಮ್ಮಲ್ಲಿ ಒಂದು ಅದ್ಭುತವಾಗಿರುವಂಥ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇದೆ. ನಿಮ್ಮನ್ನು ನೀವು ಕಡಿಮೆಯಾಗಿ ಅಂದಾಜಿಸಬೇಡಿ. ನೀವು ಕಷ್ಟಪಟ್ಟು ಸಂಪಾದಿಸ್ತಾ ಇರೋಂಥ ಹಣದ ಮೇಲೆ ಸಂಪೂರ್ಣ ಅಧಿಕಾರ ನಿಮಗಿದೆ. ಸೊ ನಿಮ್ಮ ಮಕ್ಕಳ ಭವಿಷ್ಯ ಮತ್ತು ಉಳಿತಾಯದ ಬಗ್ಗೆ ನೀವು ಚೆನ್ನಾಗಿ ಯೋಚನೆ ಮಾಡೋದನ್ನು ಕಲೀರಿ. ಸುಮಾರು ಜನ ಗಂಡಂದರು ಕುಡ್ತದ ಚಟಕ್ಕೆ ಬಲಿಯಾಗ್ಬಿಟ್ಟು ಸಂಸಾರನೇ ಹಾಳು ಮಾಡ್ಕೊಳ್ತಾರೆ. ಇನ್ನೂ ಸ್ವಲ್ಪ ಜನ ಸೋಂಬೇರಿತನಕ್ಕೆ ಬಲಿಯಾಗಿ ಸಂಸಾರಕ್ಕೆ 1 ರೂಪಾಯಿನೂ ಕೊಡದೆ ಹೆಂಡತಿ ಮೇಲೆ ಡಿಪೆಂಡ್ ಆಗಿ ಹೆಂಡ್ತಿನ ಮನೆ ಒಳಗೂ ಅಷ್ಟೇ, ಮನೆ ಹೊರಗಡೆನೂ ಅಷ್ಟೇ ದುಡಿಯೋ ರೀತಿ ಮಾಡಿಬಿಡ್ತಾರೆ. ಆದರೆ ಹೆಂಡ್ತಿ ಗೌರವನ ಕಾಪಾಡಬೇಕು ಅಂತ ಹೇಳಿ ಮನೇನ, ಮಕ್ಕಳನ್ನ, ಗಂಡನ್ನ ಎಲ್ಲರನ್ನೂ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ. ಆದರೆ ಅವಳ ಸಂತೋಷದ ಬಗ್ಗೆ ಯೋಚನೆ ಮಾಡೋರು ಯಾರೂ ಇರೋದಿಲ್ಲ. ಸುಮಾರು ಜನ ಹೆಣ್ಮಕ್ಳಿಗೆ ಒಂಥರ ಸ್ವಾಭಿಮಾನ ಜಾಸ್ತಿನೇ ಇರುತ್ತೆ. ಯಾರ ಮೇಲೇನೂ ಡಿಪೆಂಡ್ ಆಗಬಾರ್ದು, ನಾವು ಯಾರ ಹತ್ರನೂ ಹೇಳ್ಕೋಬಾರ್ದು ಇಂಥ ಪರಿಸ್ಥಿತಿಯಲ್ಲಿ ಅಂತ ಹೇಳಿ ತವ್ರ ಮನೆಯಿಂದನೂ ಇಂಥ ವಿಚಾರಗಳನ್ನ ಬಚ್ಚಿಟ್ಬಿಟ್ಟಿರ್ತಾರೆ. ಅಥವಾ ಸ್ನೇಹಿತರ ಹತ್ರನೂ ಹೇಳ್ಕೊಳ್ಳಲ್ಲ. ಸೊ ಆದ್ದರಿಂದ ಅವ್ರಿಗಿರೋವಂಥ ಮೆಂಟಲ್ ಸ್ಟ್ರೆಸ್ಸು ಜಾಸ್ತಿಯಾಗಿ ಒಬ್ಬರೇ ಇದನ್ನೆಲ್ಲ ಅನುಭವಿಸ್ತಾ ಇರ್ತಾರೆ ಅಲ್ವಾ. ಸೊ ಈ ರೀತಿಯಾಗಿ ನೀವೇನಾದರೂ ಮನಸ್ಸಲ್ಲೇ ಕುಗ್ಗೋಗ್ತಿದ್ರೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಕುಗ್ಗಬೇಡಿ. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನೀವೇ ಹೆಮ್ಮೆ ಪಡಿ. ಕತ್ಲೆ ಆವರಿಸಿದಾಗ ದೀಪ ತನ್ನಷ್ಟಕ್ಕೆ ತಾನೇ ಉರಿದ್ರೇನೆ ಹೊರಗಡೆನೂ ಬೆಳಕು ಚೆಲ್ಲೋದಕ್ಕಾಗತ್ತೆ. ಹಾಗೆ ನಾವು ಸ್ವಲ್ಪ ಜನ ಹೆಣ್ಮಕ್ಳು ದೀಪದ ಥರನೇ ಕುಗ್ಗೋಗ್ಬೇಡಿ. ಡೆಫಿನೆಟ್ಲಿ ನಿಮಗೂ ಕೂಡ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಕಷ್ಟಗಳು ಟೆಂಪ್ರವರಿ, ಎಲ್ಲದಕ್ಕೂ ಸಾವಿದೆ, ಕಷ್ಟಕ್ಕೂ ಸಾವಿದ್ದೇ ಇದೆ. ಒಂದಲ್ಲ ಒಂದು ದಿವಸ ನಿಮ್ಮ ಪ್ರೀತಿನ ಅರ್ಥ ಮಾಡಿಕೊಂಡು ಅವರು ಕೂಡ ನಿಮಗೆ ಹೆಗ್ಲು ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ, ಪ್ರೀತಿಯಿಂದ ಎಲ್ಲದನ್ನು ನಿಭಾಯಿಸಿ. ಆ್ಯಕ್ಚುಲಿ ಗಂಡು ಮಕ್ಕಳೇನಾದರೂ ನೀವು ಇದನ್ನು ನೋಡ್ತಿದ್ರೆ, ಸುಮಾರು ಜನ ಈಗಿನ ಜನ್ರೇಷನ್ ಅವರು ಡೆಫಿನೆಟ್ಲಿ ಫೋನ್ ರೀಚಾರ್ಜ್ಗೂ ಕೂಡ ಹೆಂಡತಿ ಮೇಲೆ ಡಿಪೆಂಡ್ ಆಗಿ ಗೇಮ್ಸ್ ಆಡಿಕೊಂಡು ಲೈಫ್ನ ಕಳೆಯುವಂಥ ಜನ ತುಂಬಾ ಇದ್ದಾರೆ. ನೀವು ಹೆಂಡತಿಗೆ ಪ್ರೀತಿ ತೋರಿಸೋದು ತುಂಬಾ ಈಸಿ, ಆದರೆ ಜವಾಬ್ದಾರಿನ ನಿಭಾಯಿಸೋದು ನಿಜವಾದ ಪ್ರೀತಿ. ಕೇವಲ ಫೋನಲ್ಲಿ ಸಮಯ ಕಳೀತಾ ಹೆಂಡತಿ ದುಡಿಮೆ ಮೇಲೆ ನೀವು ಬದುಕೋದು ಸಂಸಾರನೇ ಅಲ್ಲ. ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ಜಸ್ಟು ಸ್ವೀಟಾಗಿ ಮಾತಾಡೋದಲ್ಲ, ಸಂಕಷ್ಟದಲ್ಲಿ ಹೆಗ್ಲು ಕೊಟ್ಟು ನಿಂತ್ಕೊಬೇಕು. ಗಂಡಂಗೆ ಏನಾದರೂ ಕಷ್ಟ ಅಂತ ಹೇಳಿದ್ರೆ ಹೆಂಡತಿ ಯಾವ ರೀತಿ ಮುನ್ನುಗ್ಗಿ ನಾನು ನಿನಗೋಸ್ಕರ ಸಪೋರ್ಟ್ ಮಾಡ್ತೀನಿ ಅಂತ ನಿಂತ್ಕೊಳ್ತಾಳೋ, ಹಾಗೆ ನಮ್ಮನ್ನು ಪ್ರೀತಿ ಮಾಡ್ತಾ ಇರೋ ಅಂಥ ಹೆಂಡ್ತಿನ ಕಾಪಾಡೋದು ಗಂಡಂದ್ರ ಕರ್ತವ್ಯ ಆಗಿರುತ್ತೆ. ಸುಮಾರು ಜನ ಹೆಣ್ಮಕ್ಳು ಗಂಡಸರು ಆಚೆಯಿಂದ ದುಡ್ಕೊಂಬಂದು ಹಾಕಿದ್ರೂ ಮನೆಯಲ್ಲಿ ಸಂಸಾರ ಮಾಡೋದಕ್ಕೆ ತುಂಬಾ ಕಷ್ಟಪಡೋ ಥರ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ನನ್ನ ಗಂಡ ಈ ವರ್ಷಕ್ಕೆ 2 ಸೀರೆ 3 ಸೀರೆನೇ ಕೊಡಿಸ್ತಾರೆ ಅಂತ. ಬಟ್ ಡೆಫಿನೆಟ್ಲಿ ನೀವು ಇಂಥವ್ರ ಜೀವನನ ನೋಡಿದ್ರೆ
ನಿಮಗೆ ಅವಾಗ ಅರ್ಥ ಆಗುತ್ತೆ ನಿಮ್ಮ ಗಂಡ ಎಲ್ಲೂ ನಿಮ್ಮನ್ನು ಹೊರಗಡೆ ಬಿಡದೆ ನಿಮ್ಗೆ ಏನು ಬೇಕೋ ಅದನ್ನು ಕೇಳಿದಾಗೆಲ್ಲ ತಂದಾಕೋ ಅಷ್ಟಾದರೂ ನೋಡ್ಕೊಳ್ತಿದ್ದಾರಲ್ಲ ಅಂತ ಹೇಳಿ ಲಕ್ಕಿಯಾಗಿ ಫೀಲ್ ಮಾಡಿ. ನಮಗೆ ಏನಿದೆ ಆಲ್ರೆಡಿ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಸುಮಾರು ಜನ ಹೆಣ್ಮಕ್ಳಿಗೆ ಗಂಡಂದರು ಇದ್ದರೂ ಕೂಡ ಒಳಗಡೆ ಅವರು ಎಷ್ಟೋ ಕಷ್ಟಪಡ್ತಿರ್ತಾರೆ. ಮೇಲೆ ನೋಡೋದಕ್ಕೆ ತುಂಬ ಪ್ರೀತಿಯಾಗಿರ್ತಾರೆ, ಬಟ್ ಒಳಗಡೆ ಅವ್ರು ಪಡ್ತಿರೋ ಕಷ್ಟ, ನರಕ, ವೇದನೆ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಈಗಿನ ಕಾಲ ಅಲ್ಲ, ಆಗಿನ ಕಾಲದಿಂದಲೂ ಹೆಣ್ಮಕ್ಳು ಸುಮಾರು ಜನ ಮನೇಲೂ ಕೆಲಸ ಮಾಡಿ, ಹೊರ್ಗಡೆನೂ ಕೆಲಸ ಮಾಡಿ, ಮಕ್ಕಳನ್ನ ಒಂಟಿಯಾಗಿ ಸಾಕಿ ಬೆಳೆಸಿರೋರು ಸುಮಾರು ಜನ ಇದ್ದಾರೆ. ಆದ್ದರಿಂದ ನಾನು ಕಣ್ಣಾರೆ ನೋಡಿದ್ದೀನಿ ಆ ಥರ ಇನ್ಸ್ಟೆನ್ಸಸ್ ಕೂಡ. ಆದ್ದರಿಂದ ನಿಮಗೆ ಇದನ್ನು ಹೇಳ್ತಿದ್ದೀನಿ. ಡೆಫಿನೆಟ್ಲಿ ನೀವು ಸಂಸಾರ ನಿಭಾಯಿಸುವಂಥ ಬರದಲ್ಲಿ ನಿಮ್ಮ ಆರೋಗ್ಯನ ಬಿಟ್ಕೊಡ್ಬೇಡಿ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮಾಡಬೇಕಾಗಿರುವಂಥ ಕೆಲಸನ ನೀವೊಬ್ಬರೇ ಮಾಡ್ತಿದ್ದೀರಾ ಹೆಣ್ಣಾಗಿ ಅಂತ ಹೇಳಿದ್ರೆ ಈ ಶಕ್ತಿ ಎಲ್ಲರಿಗೂ ಇರೋದಿಲ್ಲ. ನಿಮ್ಮ ದುಡಿಮೆ ಮತ್ತು ತಾಳ್ಮೆ ನಿಮ್ಮ ಮಕ್ಕಳ ಪಾಲಿಗೆ ಇದು ದೊಡ್ಡ ಆಶೀರ್ವಾದನೇ. ನಿಮ್ಮ ಗಂಡ ಸಂಪಾದಿಸಿಲ್ಲ ಅಂತ ಹೇಳಿದ್ರು ನೀವು ತಲೆ ಎತ್ತಿ ಬದುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಮ ಸಾಧನೆನೇ. ಪ್ರೀತಿ ಅಂಬ್ಲಿ ನೀಡ್ಬೋದು, ಆದರೆ ಬದುಕಿಗೆ ಅನ್ನ ನೀಡೋಕ್ಕಾಗಲ್ಲ. ಕೇವಲ ಮಾತುಗಳು ಹೂವಿನ ಸುರ್ಮಳೆನ ಸುರಿಸಿದ್ರೆ ಚಿನ್ನಾರನ್ನ ಅಂತ ಸಂಸಾರದೊಟ್ಟೆ ತುಂಬಲ್ಲ. ಜೊತೆಯಾಗಿ ನಡೆಯೋನೇ ಸಂಗಾತಿ, ಬರೀ ಹೊರೆಯಾಗಿ ಉಳಿಯೋನು ಬದುಕಿನ ವ್ಯತೆ. ಎಣ್ಣೆ ನಿನ್ನ ಶಕ್ತಿನ ನೀನು ನಂಬು, ನಿನ್ನ ಆದಿನ ನೀನೇ ರೂಪಿಸ್ಕೋ. ನಿಮ್ಮ ಈ ಹೋರಾಟದ ನಡುವೆನೂ ನೀವು ತೋರ್ತಿರುವಂಥ ಈ ಧೈರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ನೀವೇನಾದರೂ ಈ ಥರ ಕಷ್ಟಪಡ್ತಿದ್ರೆ ಡೆಫಿನೆಟ್ಲಿ ಒಂದು ಕಮೆಂಟ್ ಮಾಡಿ. ತುಂಬಾ ಹೆಣ್ಮಕ್ಳು ತಮಗೆ ಸಿಕ್ಕಿರೋವಂಥ ಜೀವನ ಚೆನ್ನಾಗಿಲ್ಲ ಅಂತ ಹೇಳಿ ಕೊರಗ್ತಾ ಇರ್ತಾರೆ. ಬಟ್ ಆದರೆ ಈ ರೀತಿಯಾಗಿರೋವಂಥ ಕೇಸಸ್ನ ನೋಡಿದ್ರೇನೆ ಡೆಫಿನೆಟ್ಲಿ ಅವ್ರಿಗೆ ಸಿಕ್ಕಿರೋವಂಥ ಜೀವನ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವ್ರಿಗೂ ಅರ್ಥ ಆಗುತ್ತೆ. ಸುಮಾರು ಜನ ಫೀಲ್ ಮಾಡ್ಕೊಳ್ತಾ ಇರ್ತಾರೆ, ನಾನು ಏನು ತಪ್ಪು ಮಾಡಿದ್ದೀನಿ, ಯಾಕೆ ನನಗೆ ಈ ರೀತಿಯಾಗಿರೋವಂಥ ಜೀವನನ ಕೊಟ್ಟಿದೆಯಾ ದೇವ್ರೆ ಅಂತ. ಬಟ್ ಆದರೆ ಎಲ್ಲರಿಗೂ ಈ ರೀತಿ ಜೀವನ ಕೊಡೋದಕ್ಕಾಗೋದಿಲ್ಲ. ಸ್ವಲ್ಪ ಸೂಪರ್ ವುಮನ್ಸ್ ಮಾತ್ರನೇ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕಾಗುತ್ತೆ. ಸೊ ನೀವೇನಾದರೂ ಈ ರೀತಿ ಕಷ್ಟದಲ್ಲಿದ್ದರೆ ಧೈರ್ಯ ಕುಂದಬೇಡಿ. ಮತ್ತು ಬೇರೆ ಹೆಣ್ಮಕ್ಳು ನೀವೇನಾದರೂ ಯಾವಾಗಲೂ ನಿಮ್ಮ ಗಂಡಂದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ರೆ ಅವರು ನಿಮಗೆ ದುಡ್ಕೊಂಬಂದು ಏನಾಗ್ತಿದ್ದಾರೋ ಅದರಲ್ಲೇ ಸಂಸಾರ ಮಾಡೋದಕ್ಕೆ ಟ್ರೈ ಮಾಡಿ. ಗಂಡನೇ ಇಲ್ಲದೆ ಬಾಳೋದು ಒಂಥರ ಕಷ್ಟ ಅಂತ ಹೇಳಿದ್ರೆ, ಗಂಡ ಜೊತೆಲೇ ಇದ್ದು ಸೋಂಬೇರಿ ಆಗಿದ್ದು ಹೆಂಡ್ತಿನೇ ಎಲ್ಲನೂ ನಿಭಾಯಿಸಬೇಕು ಅಂತ ಹೇಳಿದ್ರೆ ಅದು ಯಾವ ರೀತಿ ಸಂಕಷ್ಟ ಅನ್ನೋದನ್ನು ಯೋಚನೆ ಮಾಡಿ. ನಾನು ಸ್ವಲ್ಪ ಜನರ ಕತೆ ಕೇಳಿ ತುಂಬಾ ಬೇಜಾರಾಯಿತು ಮನಸ್ಸಿಗೆ. ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿರುವಂಥ ಇರ್ರೆಸ್ಪಾನ್ಸಿಬಲ್ ಹಸ್ಬೆಂಡ್ಸ್ ಬಗ್ಗೆ ನಿಮಗೇನು ಅನಿಸುತ್ತೆ? ಈ ರೀತಿಯಾಗಿರುವಂಥ ಹೆಣ್ಮಕ್ಳಿಗೆ ಯಾವ ರೀತಿ ನಾವು ಧೈರ್ಯ ತುಂಬೋದು ಅನ್ನೋದನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಇನ್ನು ಇವತ್ತು ವಾಕ್ ಮುಗಿಸ್ಕೊಂಡು ಬಂದು ಯಾವುದೇ ರೀತಿ ಜ್ಯೂಸಸ್ ಮಾಡಲಿಲ್ಲ ನಾನು. ಮೊನ್ನೆ ಎಳ್ನೀರು ತಂದಿದ್ವಿ ಅಲ್ವಾ, ಅದಕ್ಕೆ ನೆನೆ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ಎಳ್ನೀರೇ ಕುಡ್ದಾಯಿತು. ಆ್ಯಕ್ಚುಲಿ ಎಳ್ನೀರನ್ನ ಬರೀ ಹೊಟ್ಟೆಲಿ ಕುಡಿಯೋದು ತುಂಬಾ ಒಳ್ಳೆಯದು. ಇದು ಡಿಹೈಡ್ರೇಷನ್ ಆಗಿದ್ದರೆ ಹೆಲ್ಪ್ ಮಾಡುತ್ತೆ. ಎಳ್ನೀರಲ್ಲಿರುವಂಥ ಎಲೆಕ್ಟ್ರೋಲೈಟ್ಸು ಮತ್ತು ಲೆಮನ್ ರಸ ಇದೆ ಅಲ್ವಾ, ಸೊ ಅದು ದೇಹನ ಡಿಟಾಕ್ಸಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಫೇಸಲ್ಲಿ ಬರೋವಂಥ ಸುಕ್ಕುಗಳಿಗೆ ಆದಷ್ಟು ಬೇಗ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಸ್ಕಿನ್ನು ಕೂಡ ಬ್ರೈಟ್ ಆಗೋದಕ್ಕೆ, ಶೈನ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಮತ್ತು ಹೆಣ್ಮಕ್ಳಿಗೆ ಎಸ್ಪೆಷಲಿ ನಾವು ಜಾಸ್ತಿ ಎಳ್ನೀರು ಕುಡಿದಷ್ಟು UTI ಪ್ರಾಬ್ಲಮ್ಸು ಬರೋದಿಲ್ಲ. ಅಂದರೆ ಇನ್ಫೆಕ್ಷನ್ನು, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸು ಆದಷ್ಟು ಬೇಗ ಬರ್ದಿರ ಕಾಪಾಡುತ್ತೆ. ಮತ್ತು ಹೊಟ್ಟೆಲಿ ಏನಾದರೂ ಉರಿ ಮತ್ತು ಹುಣ್ಣಾಗಿದ್ದರೆ ಕೂಡ ಇದು ಕಡಿಮೆ ಮಾಡುತ್ತೆ. ಇನ್ನು ನಾನು ಇವತ್ತಿನ ಫೇಸ್ ಪ್ಯಾಕ್ಗೆ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ತೊಗೊಂಡಿದ್ದೀನಿ. ಇದು ಎಲ್ಲ ಮೆಡಿಕಲ್ ಶಾಪ್ಸಲ್ಲೂ ಸಿಕ್ಕುತ್ತೆ. ಆಮೇಲೆ ಇದು ಆ್ಯಲೋವೆರಾ ಜೆಲ್ ಜೊತೆ ನಾನು ಮಿಕ್ಸ್ ಮಾಡಿ ಯೂಸ್ ಮಾಡ್ತಿದ್ದೀನಿ. 1 ಟೈಮ್ಗೆ 1 ಕ್ಯಾಪ್ಸೂಲು ಮತ್ತು 1 ಸ್ಪೂನು ಆ್ಯಲೋವೆರಾ ಜೆಲ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಬೇಕು. ಅದಾದಮೇಲೆ ಹಾಫ್ ಆನ್ ಅವರ್ ಬಿಟ್ಟು ಉಗುರು ಬೆಚ್ಚನ ನೀರಲ್ಲಿ ಫೇಸ್ ವಾಶ್ ಮಾಡೋದು ತುಂಬಾ ಒಳ್ಳೆಯದು. ಇದರಿಂದ ನಮಗೆ ಏನು ಬೆನಿಫಿಟ್ ಅಂದರೆ, ವೈಟಮಿನ್ ಇ ಕ್ಯಾಪ್ಸೂಲ್ಸಿಂದ ಚರ್ಮದ ಮೇಲೆ ಇರೋವಂಥ ಆ ಬ್ಲ್ಯಾಕ್ ಮಾರ್ಕ್ಸ್ ಇದೆಲ್ಲ ಅದನ್ನು ಕಡಿಮೆ ಮಾಡುತ್ತೆ. ಮತ್ತು ಸೂರ್ಯನ ಕಿರಣಗಳಿಂದ ನಮಗೆ ಹಾನಿ ಆಗುತ್ತಲ್ಲ ಅದನ್ನು ತಡೆಯುತ್ತೆ. ಮತ್ತು ಆ್ಯಲೋವೆರಾ ಜೆಲ್ಲು ನಮಗೆ ಮಾಯ್ಶ್ಚರೈಸ್ ಮಾಡುತ್ತೆ ಸ್ಕಿನ್ನ.
ಪಿಂಪಲ್ಸ್ ಬರ್ದಿರೋ ಥರ ಕಾಪಾಡುತ್ತೆ. ಫೇಸ್ ಪ್ಯಾಕ್ನ ಆ್ಯಕ್ಚುಲಿ ನೀವು ನೈಟ್ ಹೊತ್ತು ಅಪ್ಲೈ ಮಾಡಿಬಿಟ್ಟು ಹಾಗೇ ನಿದ್ದೆ ಮಾಡಿ ಬೆಳಗ್ಗೆ ಎದ್ದರೆ ಮುಖ ತುಂಬಾ ಫ್ರೆಶ್ ಆಗಿರುತ್ತೆ. ಅದಕ್ಕೆಲ್ಲ ಟೈಮ್ ಇಲ್ಲ ಅಂತ ಹೇಳಿ ನಾನು ಬೆಳಗ್ಗೆ ಹೊತ್ತು ಮಾಡ್ಕೋತಿದ್ದೀನಿ. ಏಕೆಂದರೆ ಪುಟಾಣಿ ನನ್ನ ಜೊತೆಯಲ್ಲಿ ಮಲ್ಕೊಂಡಿರ್ತಾನಲ್ವ, ಸೊ ಸ್ಕಿನ್ನೆಲ್ಲ ಆಯಿಲಿ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಬೆಳಗ್ಗೆ ಹೊತ್ತು ಮಾಡ್ಕೋತೀನಿ. ನಿಮಗೆ ಟೈಮ್ ಇದ್ದರೆ ಡೆಫಿನೆಟ್ಲಿ ಇದನ್ನು ನೈಟ್ ಹೊತ್ತು ಮಾಡ್ಕೊಳ್ಳಿ. ಬೆಳಗ್ಗೆ ತುಂಬಾ ಒಳ್ಳೆ ಫೀಲ್ ಸಿಗುತ್ತೆ ನಿಮಗೆ, ಫ್ರೆಶ್ ಆಗಿರುತ್ತೆ ಸ್ಕಿನ್ನು. ಇವತ್ತಿನ ಬ್ರೇಕ್ಫಾಸ್ಟಿಗೆ ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೆ. ತುಂಬಾ ಸಿಂಪಲ್ ಇತ್ತು. ಆ್ಯಕ್ಚುಲಿ ಬಟಾಣಿ ಸೀಸನ್ ಇದೆ ಈಗ, ಬಟಾಣಿ ಥರದ್ದು ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಸೋಯಾಬೀನ್ನ ಬಳಸ್ಕೊಂಡು ನಾನು ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ನಿಮಗೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಸೊ ದಟ್ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಇನ್ನು ಸುಮಾರು ಜನ ಹೇಳ್ತಾರೆ ಸೋಯಾಬೀನು ತಿನ್ಬೋದಾ ತಿನ್ನಬಾರ್ದಾ ಅಂತ ಡೌಟ್ ಇದೆ ಅಂತ. ಆ್ಯಕ್ಚುಲಿ ಸೋಯಾಬೀನು ತಿನ್ನಬಾರ್ದು, ಹಾರ್ಮೋನಲ್ ಚೇಂಜಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಲಿಮಿಟಾಗಿ ತಿನ್ನೋದ್ರಿಂದ ಏನೂ ತಪ್ಪಿಲ್ಲ. ಸೋಯಾ ಚಂಕ್ಸ್ನಲ್ಲಿ ಪ್ರೋಟೀನು ಜಾಸ್ತಿ ಇರುತ್ತೆ. ಈಕ್ವಲಿ ನಾವು ನಾನ್ ವೆಜ್ ತಿಂತೀವಲ್ಲ ಆ ರೀತಿಯೇ, ಅಂದರೆ ಮೊಟ್ಟೆಗೂ ಮಾಂಸಕ್ಕೂ ಜಾಸ್ತಿನೇ ಇದರಲ್ಲಿ ಪ್ರೋಟೀನ್ ಇರುತ್ತೆ. 100 ಗ್ರಾಮ್ಸು ನಾವು ಸೋಯಾಬೀನು ತೊಗೊಂಡ್ರೆ 52 ಗ್ರಾಮ್ಸು ಪ್ರೋಟೀನೇ ಇರುತ್ತೆ ಅದರಲ್ಲಿ. ಇದನ್ನು ನಾನು ಪುಟಾಣಿಗೂ ಕೊಡ್ತೀನಿ, ಅವನಿಗೂ ತುಂಬಾ ಇಷ್ಟ, ಚೀಚಿ ಅಂತ ತಿಂತಾನೆ. ನಮ್ಮ ಸ್ನಾಯುಗಳನ್ನ ಸ್ಟ್ರೆಂತ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಮತ್ತು ಸ್ಯಾಚುರೇಟೆಡ್ ಕೊಬ್ಬಿನಾಂಶ ಇದರಲ್ಲಿ ತುಂಬ ಕಡಿಮೆ ಇರೋದ್ರಿಂದ ಇದು ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಇದು ಹಾರ್ಟ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ನೀವು ಡೆಫಿನೆಟ್ಲಿ ಏನಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ರೆ ಇದನ್ನು ನಿಮ್ಮ ಡಯೆಟಲ್ಲಿ ಆ್ಯಡ್ ಮಾಡೋದು ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಪ್ರೋಟೀನು ತುಂಬ ಸಮೃದ್ಧವಾಗಿದೆ. ಇದನ್ನು ತಿಂದರೆ ನಮಗೆ ಜಾಸ್ತಿ ಬೇಗ ಹಶ್ವಾಗೋದಿಲ್ಲ. ಸೊ ಅದಕ್ಕೇ ಓವರ್ ಈಟಿಂಗ್ನ ಕೂಡ ಇದು ತಡೆಯುತ್ತೆ. ಸೊ ಅದರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಕೆಳಗಾಕ್ಬಿಟ್ಯಾ? ಆ್ಯಕ್ಚುಲಿ ನಮ್ಮ ಗಿಡದಲ್ಲಿ 3 ಪಪಾಯ ಹಣ್ಣಾಗ್ಬಿಟ್ಟಿತ್ತು. ಸುಮಾರು ದಿವಸದಿಂದ ಹಾಗೆ ಬಿಟ್ಬಿಟ್ಟಿದ್ವಿ, ತೆಗ್ದೇ ಇರಲಿಲ್ಲ. ಸೊ ಇವತ್ತು ಕಿತ್ತಣ ಅಂತ ಹೋಗಿದ್ದೆ, ಅದು ತುಂಬಾ ಭಾರ ಇದೆ, ಎಲ್ಲಿ ಕೆಳಗಡೆ ಬಿದ್ದೋಗುತ್ತೋ ಅಂತ ಹೇಳಿ ಚಿನ್ನುನೇ ಕರೆದೆ. ಎಷ್ಟು ಭಾರ ಇದೆ ಅಂದರೆ ತಟ್ಟೆನೇ ನಾನು ಹಿಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. 2 ಇಟ್ಟಿದ ತಕ್ಷಣ ಪಟ್ಟಂತ ಕೆಳಗಡೆ ಹೋಗ್ತಾ ಇತ್ತು ಅದು. 3 ತುಂಬ ಚೆನ್ನಾಗಿತ್ತು ಹಣ್ಣುಗಳು, ದಪ್ಪ ದಪ್ಪ ಇದ್ವು. ಆಲ್ಮೋಸ್ಟ್ 6ರಿಂದ 6.5 kg ಇದೆ ಅನಿಸುತ್ತೆ ಎಲ್ಲ ಸೇರಿಸಿದ್ರೆ. ಸಖತ್ ಕಲರ್ಫುಲ್ಲಾಗಿತ್ತು. ಸೊ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಫಸ್ಟೇ ವೈಪೆಲ್ಲ ಮಾಡಿ ಎತ್ತಿಟ್ಟೆ. ಇವತ್ತು ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು ಚಿನ್ನು. ಅಪ್ಪ ಅಮ್ಮಂಗೆ ಕೊಟ್ಬಿಡೋದಕ್ಕೆ ಒಂದು ನಮಗೆ, ಇನ್ನೊಂದು ಎದುರುಗಡೆ ಅಣ್ಣನ ಮನೆಗೆ ಕೊಡೋಣ ಅಂತ ಹೇಳಿಬಿಟ್ಟು ಎತ್ತಿಟ್ಟೆ. ಸೊ ತರಕಾರಿಗಳನ್ನೂ ತಂದಿದ್ದೆ, ಅಪ್ಪ ಅಮ್ಮಂಗೆ ಕೊಡೋಣ ಅಂತ ಹೇಳಿ ಸಾರೆಲ್ಲ ಮಾಡಿಟ್ಟಿದ್ದೆ. ಸೊ ಅದನ್ನೇ ಕೊಟ್ಬಿಟ್ಟು ಪ್ಯಾಕ್ ಮಾಡಿ ಕಳಿಸಿದ್ದಾಯಿತು. ಇನ್ನು ಆಫೀಸಿಂದ ಬಂದಮೇಲೆ ಸಂಜೆ ನಿನ್ನೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಲ್ಲ, ಅದೆಲ್ಲ ಐಟಮು ಒಂದು ಕಡೆನೇ ಬಿಸಾಡಿದ್ದೆ. ಸೊ ಅದನ್ನೆಲ್ಲ ತೆಗೆದು ಅನ್ಪ್ಯಾಕ್ ಮಾಡಿ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿದೆ. ಸೊ ತುಂಬ ಚೆನ್ನಾಗಿರೋವಂಥ ಐಟಮ್ಸ್ನ ತಂದಿದ್ದೆ. ನನಗೆ ಶಾಕ್ ಆಯಿತು ಅಲ್ಲಿ ಹೋದಾಗ. ಸ್ವಲ್ಪ ಐಟಮ್ಸು ತುಂಬ ಕ್ಯೂಟಾಗಿತ್ತು, ಅದಕ್ಕೇ ಅವಶ್ಯಕತೆ ಇಲ್ಲ ಅಂದರೂ ತೊಗೊಂಬಂದ್ಬಿಟ್ಟೆ. ನಾವು ಹೆಣ್ಮಕ್ಳು ಹಾಗೆ ಅಲ್ವಾ, ರಿಕ್ವೈರ್ಮೆಂಟ್ ಇಲ್ಲ ಅಂದ್ರೂ ತೊಗೊಬಿಡ್ತೀವಿ. ಬಟ್ ಆದರೆ ನಾನು ತುಂಬಾ ಕಂಟ್ರೋಲ್ಡ್ ಪರ್ಸನ್ನು. ಏನು ಬೇಕು ಏನು ಬೇಡ ಅಂತ ತುಂಬ ಸತಿ ಯೋಚನೆ ಮಾಡಿ ತೊಗೊಳ್ತೀನಿ. ಆದರೆ ತುಂಬ ಟೆಂಪ್ಟ್ ಆಗಿದ್ದರಿಂದ 1-2 ಐಟಮ್ ಮಾತ್ರ ಎಕ್ಸ್ಟ್ರಾ ತೊಗೊಂಡೆ ಅಷ್ಟೇನೇ. ಸೊ ನೋಡೋಣ ಬನ್ನಿ ಇವತ್ತು ನಾನು ಏನೇನು ಶಾಪ್ ಮಾಡ್ಕೊಂಡು ಬಂದೆ ಅನ್ನೋದನ್ನು. ಸೊ ಫಸ್ಟಿಗೆ ನಾವು ಈ ಪಡ್ಡು ಪ್ಲೇಟ್ ತೊಗೊಂಡು ಬಂದ್ವಿ. ನಮ್ಮ ಮನೇಲಿ ಆಲ್ರೆಡಿ ಇದೆ ಇದು ಪಡ್ಡುದು, ಬಟ್ ಆದರೆ ಅದರಲ್ಲಿ ಚೆನ್ನಾಗಿ ಪಡ್ಡು ಬರ್ತಾ ಇರಲಿಲ್ಲ. ನನಗೂ ತುಂಬ ಇಷ್ಟ, ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಪಡ್ಡು ತಿನ್ನೋಕ್ಕೆ. ಅಮ್ಮನ ಹತ್ರ ಕೇಳಿದಾಗೆಲ್ಲ ಅದು ಇಲ್ಲ ಅಂತ ಹೇಳ್ತಿದ್ರು. ಸರಿ ತೊಗೊಂಡೇ ಬಿಡೋಣ ಅಂತ ಹೇಳಿ ಇದೊಂದು ತೊಗೊಂಬಂದ್ವಿ. ಇದು ಜಸ್ಟು 650 ರುಪೀಸೋ ಏನೋ ಇತ್ತು, ಚೆನ್ನಾಗಿತ್ತು ಆಫರ್ ಪ್ರೈಸಲ್ಲಿ. ನಾನ್ ಸ್ಟಿಕ್ದು. ಆಮೇಲೆ ಒಂದು ಕಡಾಯಿ ಬೇಕಾಗಿತ್ತು, ಅದೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಈ ಒಳ್ಳೆ ಕ್ವಾಲಿಟಿ ಮತ್ತು ಸ್ಟ್ರಾಂಗ್ ಆಗಿದೆ. 819 ರುಪೀಸ್ ಕೊಟ್ಟು ತೊಗೊಂಡು ಬಂದೆ. ಅದಾದಮೇಲೆ ಎಳ್ಳು ಬೆಲ್ಲ ಬೀರೋದಕ್ಕೆ ಈ ಥರ ಕ್ಯೂಟ್ ಬಾಕ್ಸಸ್ ಇದ್ವು. ಇದು ಚೆನ್ನಾಗಿರುತ್ತಲ್ಲ ಎಳ್ಳು ಬೆಲ್ಲ ಬೀರೋದಕ್ಕೆ ಅಂತ ಹೇಳಿ ತೊಗೊಂಡು ಬಂದೆ. ಜಸ್ಟು 35 ರುಪೀಸ್ ಅಷ್ಟೇ ಅಂತೆ. ಆನ್ಲೈನಲ್ಲಿ ನೋಡಿದ್ದೆ ನಾನು, ಇದು ತುಂಬಾ ಜಾಸ್ತಿ ಇತ್ತು ರೇಟು.
ಮತ್ತು ಡೆಲಿವರಿ ಚಾರ್ಜಸ್ ಕೂಡ ಇದೆ. ಸೊ ಯಾಕೆ ನಾವು ವೆಯ್ಟ್ ಮಾಡಬೇಕು ಅಂತ ಹೇಳಿ ನಾನು ಇಲ್ಲೇ ತೊಗೊಂಬಂದ್ಬಿಟ್ಟೆ. ಮುದ್ದಾಗಿತ್ತು ಅದು ನೋಡೋದಕ್ಕೆ. ಆಮೇಲೆ ಫುಲ್ಕಾದೂ ಸ್ಟ್ಯಾಂಡ್ ಒಂದು 99 ರುಪೀಸ್ ಕೊಟ್ಟು ತೊಗೊಂಬಂದೆ. ವರ್ತ್ ಅಂತ ಅನ್ನಿಸ್ತು, ತುಂಬ ಸ್ಟ್ರಾಂಗ್ ಆಗಿತ್ತು. ಆಮೇಲೆ ಕಿಚನ್ ಕೌಂಟರು ಟವಲ್ಸ್ ಬೇಕಾಗಿತ್ತು. ಪ್ಯಾಕ್ ಆಫ್ 4 ಜಸ್ಟು 99 ರುಪೀಸು. ಅದಾದಮೇಲೆ ಮಯೂಜೋ ಅಂತ ನಾರು, ಇದು ತುಂಬಾ ಚೆನ್ನಾಗಿದೆ ಫ್ಯಾನ್ಸಿಯಾಗಿ. 69 ರುಪೀಸು, ತುಂಬ ಸಾಫ್ಟಾಗಿತ್ತು. ಮತ್ತು ನಾನು ಹೇಳಿದ್ನಲ್ಲ 2 ಐಟಮ್ ತೊಗೊಂಡೆ ಅಂತ ಅನ್ನೆಸೆಸರ್ಲಿ, ಇದು ಕೂಡ ಒಂದು. ಅದು 74 ರುಪೀಸ್ ಇತ್ತು ಅಷ್ಟೇನೆ. ಅದು ನೋಡೋದಕ್ಕೆ ತಾಮ್ರದ ಥರನೇ ಇತ್ತು, ಅದಕ್ಕೇ ತೊಗೊಂಡೆ. ಆಮೇಲೆ ಸ್ಪ್ರೇ ಬಾಟಲು 49 ರುಪೀಸು. ಮತ್ತು ಟಂಗ್ ಕ್ಲೀನರು ಜಸ್ಟ್ 30 ರುಪೀಸ್ ಅಂತೆ. ಒಳ್ಳೆ ಕ್ವಾಲಿಟಿ ಇದೆ, ಸ್ಟ್ರಾಂಗ್ ಆಗಿದೆ. ಒಂದು ಸಿಲ್ವರ್ದು ನಮ್ಮ ಮನೆಯವ್ರಿಗೆ, ಒಂದು ಬ್ರಾಸ್ ಕಲರ್ದು ನನಗೆ ತಗೊಂಡೆ. ಆಮೇಲೆ ಸೌಟ್ಗಳು, ಸಾವಿರಾರು ಸೌಟ್ ಇದ್ದರೂ ಸರಿ ಮನೆಯಲ್ಲಿ ಅಮ್ಮ ಹೋದಾಗೆಲ್ಲ ಏನಾದರೂ ತೊಗೊಳ್ಳೋಣ ಅಂತ ಇರ್ತಾರೆ. ಸೊ 219 ರೂಪಾಯಿ ಕೊಟ್ಟು ಅದನ್ನು ತೊಗೊಂಡೆ. ಅದು ಕೂಡ ವರ್ತೆ ಅನ್ನಿಸ್ತು. 4 ಇತ್ತು ಅದರಲ್ಲಿ. ಆಮೇಲೆ 79 ರುಪೀಸ್ಗೆ ಈ ಜಾಲರ ತೊಗೊಂಡೆ. ತುಂಬಾ ಸ್ಟ್ರಾಂಗ್ ಆಗಿದೆ ಅದು ಜಾಲರ. ಮನೇಲಿ ಇದ್ದಿದ್ದು ಆಲ್ರೆಡಿ ಮೊನ್ನೆ ಬ್ರೇಕ್ ಆಗೋಯ್ತು. ಕರೆಕ್ಟಾದ ಟೈಮ್ಗೆ ಮನೆಗೆ ವಾಪಸ್ ಬಂತು ಅದು ಅಂತ ಅಂದ್ಕೊಂಡ್ವಿ. ಆಮೇಲೆ ಇನ್ನೂ ತುಂಬಾ ರೀಸನಬಲ್ ಅಂತ ಅನಿಸಿದ್ದು ನಮಗೆ ನ್ಯಾಪ್ಕಿನ್ಸು. ಜಸ್ಟು 20 ರುಪೀಸ್ಗೆ ಇಷ್ಟು ಕ್ಯೂಟಾಗಿರೋವಂಥ ನ್ಯಾಪ್ಕಿನ್ಸ್ ಇದೆ ನೋಡಿ. ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಕೊಟ್ಟು ಕಳಿಸೋದಕ್ಕೆ ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಜಿಮ್ಗಂತ ಹೇಳಿ 2 ಟವಲ್ ತೊಗೊಂಡೆ. ಅದು 49 ರುಪೀಸ್ ಅನಿಸುತ್ತೆ. ಆಮೇಲೆ ಇದು ದೀಪದ್ದು ಕ್ಯಾಂಡಲ್ ಹೋಲ್ಡರು, ಇದು ಅಷ್ಟೇನೆ ತುಂಬಾ ರೀಸನಬಲ್ ಅನ್ನಿಸ್ತು. 39 ರುಪೀಸ್ಗೆ. ಗ್ಲಾಸದು ತುಂಬಾ ಸ್ಟ್ರಾಂಗ್ ಆಗಿತ್ತು. ನಾನು ಎಲ್ಲನೂ ತೊಗೊಂಡು ಬಿಲ್ ಮಾಡಿದ್ಮೇಲೆ ಇನ್ನು ಗ್ರಾಸರೀಸ್ ಎಲ್ಲ ತೊಗೊಂಡಿದ್ದೆ. ಆಮೇಲೆ ಗೊತ್ತಾಯಿತು, 50 ರೂಪಾಯಿ 40 ರೂಪಾಯಿ, ಆಮೇಲೆ 70 ರೂಪಾಯಿ 100 ರೂಪಾಯಿ ಅಂತ ತೊಗೊಂಡ್ಬಿಟ್ಟೆ. ಆಮೇಲೆ ನೋಡಿದ್ರೆ 5,000 ಮೇಲೆ ಆಗಿದೆ ಬಿಲ್ಲು. ಇವಾಗೆಲ್ಲ ದುಡ್ಡು ಹೆಂಗೆ ಖರ್ಚಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಈ ಏಪ್ರಾನು ಅಷ್ಟೇ, ಮನೇಲಿರೋ ಏಪ್ರಾನ್ಸ್ ಎಲ್ಲನೂ ಹಳೇದಾಗೋಗಿತ್ತು. ಜಸ್ಟು 79 ರುಪೀಸ್ ಅಂತ ತಗೊಂಡೆ. ಯಾವ ಐಟಮ್ ನೋಡಿದ್ರೂ ಇಷ್ಟೇನಾ, ಬರೀ ಇಷ್ಟೇನಾ ಅಂತ ಹೇಳಿ ಎಲ್ಲನೂ ತುಂಬಿಸ್ಕೊಂಡು ಬಂದೆ ಅಲ್ವೇನೆ. ಈಗ ಬಿಲ್ಲು 5,000 ಮೇಲೆ ಆಗಿದೆ ಅಂತ ಅಮ್ಮ ಗೇಲಿ ಮಾಡ್ತಾಯಿದ್ರು. ನಾವು ಸ್ಟ್ರಾಂಗ್ ಆಗಿರೋ ಅಂಥ ಪಾತ್ರೆಗಳ ಮೇಲೆ ಇನ್ವೆಸ್ಟ್ ಮಾಡೋದು ತಪ್ಪೇನಿಲ್ಲ. ನನಗೆ ಮನೇಲಿ ಒಳ್ಳೆ ಪಾತ್ರೆಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ತುಂಬಾ ಕ್ರೇಜು. ಯಾಕೆ ಅಂತ ಹೇಳಿದ್ರೆ ನಾಳೆ ನನ್ನ ಮಗಳಾಗಲಿ ಅಥವಾ ನನ್ನ ಸೊಸೆ ಆಗಲಿ ಒಳ್ಳೆ ಕ್ವಾಲಿಟಿ ಐಟಮ್ಸ್ನ ನಮ್ಮ ಅತ್ತೆ ತೆಗೆದಿಟ್ಟಿದ್ದಾರೆ ಅಥವಾ ನಮ್ಮ ತಾಯಿ ತೆಗೆದಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಅಂದರೆ ತುಂಬ ತಲೆಮಾರುಗಳು ಇದನ್ನು ಯೂಸ್ ಮಾಡ್ತಾರೆ. ಸೊ ಅದರಿಂದ ಲಾಸ್ ಏನಿಲ್ಲ. ಅನ್ನೆಸೆಸರಿ ಐಟಮ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬಾ ವೇಸ್ಟ್ ಅಂತ ನಾನು ಅಂದ್ಕೊಳ್ತೀನಿ. ನೀವು ಶಾಪಿಂಗ್ ಹೋದರೆ ಹೆಂಗೆ, ಅನ್ನೆಸೆಸರಿ ಐಟಮ್ಸ್ನೇ ಜಾಸ್ತಿ ತಂದಿರ್ತೀರಾ ಅಥವಾ ನೆಸೆಸರಿ ಐಟಮ್ಸ್ನ ಜಾಸ್ತಿ ತಂದಿರ್ತೀರಾ? ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಫ್ರೆಂಡ್ಸ್. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರಿಷಿಯಸ್ ಟೈಮ್. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 6 ಈ ರೀತಿಯಾಗಿ ಹೋಯಿತು. ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡಿರುವಂಥ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ಈ ವ್ಲಾಗಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.